ಮನುಷ್ಯನ ಜೀವನದಲ್ಲಿ ನಿಜವಾದ ಜ್ಞಾನ ಯಾವುದು? ಮನುಷ್ಯನ ಜೀವನದಲ್ಲಿ ನಿಜವಾದಂತಹ ಜ್ಞಾನ ಯಾವುದಪ್ಪ ಅಂತಂದರೆ ಆತ್ಮಜ್ಞಾನ. ಆತ್ಮಜ್ಞಾನದ ನಂತರ ಪರಮಾತ್ಮ ಜ್ಞಾನ. ಈ ಮನುಷ್ಯ ಜನ್ಮಕ್ಕೆ ಬಂದಿದ್ದು ಉದ್ದೇಶ ನಾನು ಯಾರು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ. ನಾನು ಯಾರು ಅನ್ನುವುದನ್ನು ತಿಳಿದುಕೊಳ್ಳದೆ ಈ ಜಗತ್ತಿನಲ್ಲಿರುವುದು ಎಲ್ಲವನ್ನು ತಿಳ್ಕೊಂಡ್ರೂ ಕೂಡ ವೇಸ್ಟ್. ನಾನು ಯಾರು ಅಂತಲೇ ಗೊತ್ತಿಲ್ಲ. ತಾವು ಕೇಳ್ಬೋದು, ಯಾಕ್ರಿ ಗೊತ್ತಿಲ್ಲ? ಬರ್ಕೊಳ್ಳಿ, ನಮ್ಮ ಅಡ್ರೆಸ್ ನಾವು ಹೇಳ್ತೀವಿ ನಿಮಗೆ. ನಾನು ಯಾರ ಮಗ ಅಂತ ಹೇಳ್ತೀನಿ, ನಾನು ಎಲ್ಲಿ ಹುಟ್ಟಿದೆ ಅಂತ ಹೇಳ್ತೀನಿ, ನಮ್ಮ ನೆರೆಮರೆಯವರು ಯಾರಿದ್ದಾರೆ ಅಂತ ಹೇಳ್ತೀನಿ. ಇನ್ನೇನು ಬೇಕು ನಿಮಗೆ? ನನ್ನ ಅಡ್ರೆಸ್ ಗೊತ್ತೈತಲ್ಲ. ಅದು ಅಲ್ಲ, ನಮ್ಮ ಅಡ್ರೆಸ್ ನಮಗೆ ಗೊತ್ತಿಲ್ಲ, ನಾವು ಯಾರು ಅನ್ನೋದು ಗೊತ್ತಿಲ್ಲ. ನಾವು ಎರಡು ಜಗತ್ತಿನಲ್ಲಿ ಬದುಕ್ತಾ ಇದ್ದೀವಿ. ಒಂದು ಲೌಕಿಕ ಜಗತ್ತು, ಇನ್ನೊಂದು ಅಲೌಕಿಕ ಜಗತ್ತು. ಈ ಅಲೌಕಿಕ ಜಗತ್ತಲ್ಲಿ ಬದುಕ್ತಾ ಇದ್ದೀವಲ್ಲ, ಅದನ್ನು ನಾವು ಕಂಡುಕೊಳ್ಳೇ ಇಲ್ಲ. ನಾವು ಲೌಕಿಕ ಜಗತ್ತನ್ನು ಅಷ್ಟೇ ನಾವು ನೋಡ್ತಾ ಇದ್ದೀವಿ, ಆದರೆ ಅಲೌಕಿಕ ಜಗತ್ತನ್ನು ನಾವು ನೋಡಲೇ ಇಲ್ಲ. ನಾವು ಈ ಜಗತ್ತನ್ನೇ ಸತ್ಯ ಅಂತ ತಿಳ್ಕೊಂಡು ನಮ್ಮನ್ನೇ ನಾವು ಮೈ ಮರೆತು ಬಿಟ್ಟಿದ್ದೀವಿ. ಪ್ರತಿಯೊಬ್ಬ ಮಾನವನ ನಿಜವಾದಂತಹ ಉದ್ದೇಶ ನಾವು ಎಲ್ಲಿಂದ ಈ ಜಗತ್ತಿಗೆ ಬಂದ್ವಿ, ನಾವು ಯಾರು, ಮತ್ತು ನಾವು ಇಲ್ಲಿಂದ ಎಲ್ಲಿಗೆ ಹೋಗ್ತೀವಿ, ಸಾವಿನ ನಂತರ ಏನು, ಸಾವಿನ ನಂತರ ಏನು ಅನ್ನುವಂಥದ್ದು ತಿಳ್ಕೊಳ್ಳೋದಿದೆಯಲ್ಲ, ಇದು ಮನುಷ್ಯ ಜೀವನದ ಪರಮ ಉದ್ದೇಶ, ಪರಮಜ್ಞಾನ. ಈ ಜ್ಞಾನವನ್ನು ತಿಳಿದುಕೊಳ್ಳದೆ ಇವತ್ತು ಮನುಷ್ಯ ಏನೆಲ್ಲ ತಿಳ್ಕೊಂಡಿದ್ದಾನೆ ಅಂತಂದರೆ, ಚಂದ್ರಲೋಕಕ್ಕೆ ಹೋಗ್ತಾನೆ, ಮಂಗಳ ಲೋಕಕ್ಕೆ ಹೋಗ್ತಾನೆ, ಯಾವುದೋ ಗ್ರಹಗಳಿಗೆ ಹೋಗ್ತಾನೆ. ಏನು ಗ್ರಹಚಾರ ಹಿಡಿದಿದೆಯೋ ಗೊತ್ತಿಲ್ಲ. ಇವನು ಗ್ರಹಚಾರಕ್ಕೆ ಇವನು ಎಲ್ಲಿಂದ ಬಂದ ಅನ್ನೋ ಗ್ರಹನೇ ಗೊತ್ತಿಲ್ಲ ಇವನಿಗೆ. ಆ ಶಿವಲೋಕ ಅಲ್ಲಿಂದ ಬಂದೆ ಅಂತಕ್ಕಂಥದ್ದೇ ಗೊತ್ತಿಲ್ಲ. ಇನ್ನು ಉಳಿದಿದ್ದೆಲ್ಲವೂ ಕೂಡ ಗೊತ್ತಿದೆ. ಇವತ್ತು ಆಕಾಶದಲ್ಲಿ ಹಾರುವುದನ್ನು ಕಲ್ತಿದ್ದಾನೆ, ಮೀನಿನಂತೆ ಈಜುವುದನ್ನು ಕಲ್ತಿದ್ದಾನೆ. ಮನುಷ್ಯನ ರೂಪದಲ್ಲೇ ಇರ್ತಕ್ಕಂಥ ಇನ್ನೊಬ್ಬ ಮನುಷ್ಯನನ್ನು ತದ್ರೂಪಿಯನ್ನು ಕಂಡಿಡ್ದಿದ್ದಾನೆ. ಜೀನ್ಸನ್ನು ಕಂಡಿಡ್ದಿದ್ದಾನೆ, ಏನೆಲ್ಲ ಕಂಡಿಡ್ಕೊಂಡಿದ್ದಾನೆ. ಆದರೆ ಇವನ ಅಜ್ಞಾನ ಹೆಂಗಿದೆ ಅಂತಂದರೆ, ಅವನ ಬಗ್ಗೆನೇ ಅವನಿಗೆ ಗೊತ್ತಿಲ್ಲ. ನಾನೊಂದು ಆತ್ಮ, ಈ ಶರೀರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಆತ್ಮ, ಒಂದು ಚೈತನ್ಯ, ಒಂದು ದಿವ್ಯ ಚೈತನ್ಯ. ದಿವ್ಯ ಚೈತನ್ಯ ಎಲ್ಲಿಂದ ಬಂತು ಅಂದರೆ ಶಿವಲೋಕದಿಂದ ಬಂತು ಈ ಭೂಲೋಕಕ್ಕೆ. ಸಾವಿನ ನಂತರ ನಾನು ಅಲ್ಲಿಗೆ ಹೋಗಬೇಕು. ನನ್ನ ಮೂಲ ನಿವಾಸ, ನನ್ನ ನಿಜವಾದಂತಹ ಮನೆ ಅಲ್ಲಿಗೆ ಹೋಗಬೇಕು ಅನ್ನುವಂತಹ ಜ್ಞಾನವೇ ಇಲ್ಲ. ಏನು ಮಾಡ್ಕೊಂಡು ಬಿಟ್ಟಿದ್ದಾನೆ? ನಮ್ಮ ಅಲ್ಲಮ್ಮ ಪ್ರಭುಗಳು ಹೇಳ್ದಂಗೆ ಈ ಭೂಮಿ ನಂದು ಅಂತ ತಿಳ್ಕೊಂಡಿದ್ದಾನೆ. ಈ ಚಿನ್ನ ಬೆಳ್ಳಿ ಒಡವೆಗಳು ಸಂಪತ್ತು ನಂದು ಅಂತ ತಿಳ್ಕೊಂಡು ಬಿಟ್ಟಿದ್ದಾನೆ. ನನ್ನ ಹೆಂಡತಿ, ನನ್ನ ಮಕ್ಕಳೇ ನಿಜವಾದಂತಹ ಬಂಧುಗಳು ಅಂತ ತಿಳ್ಕೊಂಡಿದ್ದಾನೆ. ಆದರೆ ಈ ಹೆಂಡತಿ ಮಕ್ಕಳು ಮಧ್ಯದಲ್ಲಿ ಬಂದವರು, ಎಲ್ಲರೂ ಒಟ್ಟಿಗೆ ಬಂದವರಲ್ಲ. ನಮ್ಮ ಕಾಲಕ್ಕೆ ನಾವು ಬಂದ್ವಿ, ಅವ್ರ ಕಾಲಕ್ಕೆ ಅವ್ರು ಬಂದರು. ಮಧ್ಯದಲ್ಲಿ ಮಕ್ಕಳ ಕಾಲಕ್ಕೆ ಮಕ್ಕಳು ಬಂದರು. ಹೋಗುವಾಗವನು ಕೂಡ ಒಟ್ಟಿಗೆ ಯಾರು ಹೋಗಲ್ಲ. ಅವರವರು ಹೇಗೆ ಬಿಡಿಯಾಗಿ ಬಂದರೋ ಹಾಗೆಯೇ ಬಿಡಿಯಾಗಿ ಇಂಡಿವಿಜುವಲ್ ಆಗಿ ಹೋಗ್ತಾ ಇರ್ತಾರೆ. ಆದರೆ ಈ ಮನುಷ್ಯ ಎಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದಾನೆ ಅಂತಂದರೆ ಸಂಪೂರ್ಣವಾಗಿ ಸೋತು ಹೋಗಿದ್ದಾನೆ. ಈ ತೋರುವ ಜಗತ್ತಿಗೆ, ಈ ಮಾಯೆಯ ಜಗತ್ತಿಗೆ ಸೋತು ಹೋಗಿದ್ದಾನೆ. ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ, ಇದೆಲ್ಲ ನಿನ್ನ ಜ್ಞಾನ ಅಲ್ಲಪ್ಪ, ಇದು ನಿನ್ನ ಜ್ಞಾನವೇ ಅಲ್ಲ. ನೀನು ಏನು ಡಾಕ್ಟ್ರ್ ಓದಿದೀಯಾ, ನೀನು ಇಂಜಿನಿಯರ್ ಆಗಿದ್ದೀಯಾ, ನೀನು ಸೈನ್ಸಿಸ್ಟ್ ಆಗಿದ್ದೀಯಾ, ನೀನು ಸಮಾಜ ಸುಧಾರಕನಾಗಿದ್ದೀಯಾ, ಏನೇನೋ ಆಗಿರಬಹುದು.
ಇದಕ್ಕೆಲ್ಲದಕ್ಕೂ ಅಂತ ಮಿಗಿಲಾದ ಜ್ಞಾನ ಹೊಂದಿದೆ. ನೀನು ಈ ಮಾಯೆಗೆ ಒಳಪಟ್ಟು ನಡ್ಕೋತಾ ಇದ್ದೀರಾ. ಇದು ಎಲ್ಲದಕ್ಕೂ ಮೀರಿದಂಥ ಒಂದು ಜ್ಞಾನ ಇದೆ, ಅದು ಶಿವಜ್ಞಾನ, ಆ ಪರಮಾತ್ಮ ಜ್ಞಾನ, ಆತ್ಮದ ತಂದೆಯ ಜ್ಞಾನ. ನೀನು ಆತ್ಮ ಅಂತ ತಿಳ್ಕೊಂಡು ನಿನ್ನ ತಂದೆ ಪರಮಾತ್ಮ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಇದು ಪರಮಜ್ಞಾನ, ಇದು ನಿಜವಾದಂಥ ಜ್ಞಾನ ಅಂತ ಹಲಮುಪ್ರಭುಗಳು ಹೇಳ್ತಾರೆ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ಹೆಂಡತಿ ನಿನ್ನವಳಲ್ಲ. ಇವೆಲ್ಲವೂ ಕೂಡ ಜಗಕ್ಕಿಕ್ಕಿದ ವಿಧಿ. ಇದು ಜಗತ್ತಲ್ಲಿ ಪರಮಾತ್ಮನ ಸೃಷ್ಟಿ ಮಾಡಿರ್ತಕ್ಕಂಥ ವಿಧಿಗಳು. ಈ ವಿಧಿಗೆ ನೀನು ತಲೆಬಾಗಿ ಹೋಗ್ತಾ ಇದೆಯಾ, ವಿಧಿವಶವಾಗ್ತಾ ಇದೆಯಾ, ವಿಧಿವಶವಾಗಿ ನೀನು ಕಾಲವಾಗಿ ಹೋಗ್ತಾ ಇದೆಯಾ. ಇವೆಲ್ಲವೂ ಕೂಡ ಜಗಕ್ಕಿಕ್ಕಿದ ವಿಧಿ. ನಿನ್ನ ಒಡವೆ ಎಂಬುದು, ನಿನ್ನ ನಿಜವಾದ ಸಂಪತ್ತು ಯಾವುದು ಅಂತಂತಂದರೆ, ನಿನ್ನ ಒಡವೆ ಎಂಬುದು ಜ್ಞಾನರತ್ನ, ಜ್ಞಾನ, ಪರಮಜ್ಞಾನ, ಶಿವಜ್ಞಾನ. ನಿನ್ನೊಡವೆ ಎಂಬುದು ಜ್ಞಾನರತ್ನ. ಇಂತಪ್ಯ ದಿವ್ಯ ರತ್ನವ, ಇಂತಪ್ಪ ಈ ದಿವ್ಯ ರತ್ನವ ನೀನು ಕಳ್ಕೊಳ್ಳದೇನೆ ನೀನು ಅಲಂಕರಿಸಿದೆಯಾದೊಡೆ. ನೀನು ಅಲಂಕರಿಸಿದರೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನಗಿಂತ ಸಿರಿವಂತರಿಲ್ಲ, ನಿನಗಂತ ಸಿರಿವಂತರು ಯಾರೂ ಇಲ್ಲ. ನೀನು ಅಂದ್ಕೊಂಡಿದ್ದೀಯಾ ನನಗೆ ಇಷ್ಟು ಕೋಟಿ ಆಸ್ತಿ ಇದೆ, ನನಗೆ ಇಷ್ಟು ಬೆಲೆ ಬಾಳುವ ಭೂಮಿ ಇದೆ, ನನಗೆ ಇಷ್ಟು ಬೆಲೆ ಬಾಳುವ ಚಿನ್ನ ಬೆಳ್ಳಿ ಇದೆ, ನಾನು ಸಿರಿವಂತ ಅಂತ ನೀವು ತಿಳ್ಕೊಂಡಿದ್ದೀರಾ. ಇವೆಲ್ಲವೂ ಕೂಡ ಜಗತ್ತಿಗೆ ಇಕ್ಕಿದಂತಹ ವಿಧಿ. ಈ ವಿಧಿಗಳಿಗೆ ನೀವ್ಯಾಕೆ ವಿಧಿವಶರಾಗ್ತೀರಾ? ಈ ವಿಧಿವಶರಾಗಬೇಡ್ರಿ. ನಿನ್ನ ಒಡವೆ ಎಂಬುದು ಶಿವಜ್ಞಾನ. ಆ ಶಿವಜ್ಞಾನವೆಂಬಂತಹ ಆ ಜ್ಞಾನವನ್ನು ನೀನು ಅಲಂಕರಿಸಿದೆ ಅಂದರೆ ನೀನು ಅದನ್ನು ಪಡ್ಕೊಂಡ್ರೆ ನಿನಗಿಂತ ಸಿರಿವಂತರಿಲ್ಲ. ನೀನು ಒಬ್ಬನೇ ನಿಜವಾಗ್ಲೂ ಕೂಡ ಸಿರಿವಂತ ಅಂತ ಹೇಳ್ತಾರೆ. ನೋಡ್ರಿ, ಇವತ್ತು ನಮ್ಮ ಜಗತ್ತಿನ ಜನ ತುಂಬ ನಷ್ಟದಲ್ಲಿದ್ದಾರೆ. ಇವತ್ತು ಅನಿಲ್ ಅಂಬಾನಿ ಇರ್ಬೋದು, ಅದಾನಿ ಇರ್ಬೋದು, ಇವರು ಲೌಕಿಕ ಜಗತ್ತಿನಲ್ಲಿ ಅಂದರೆ ಇಹಲೋಕದಲ್ಲಿ ಅವರು ಶ್ರೀಮಂತರು ಇರಬಹುದು, ಆದರೆ ಪರಲೋಕದಲ್ಲಿ ಜೀರೋ. ಪರಲೋಕದ ಅಕೌಂಟಲ್ಲಿ ಜೀರೋ ಬ್ಯಾಲೆನ್ಸ್ ಅವ್ರದ್ದು. ಆದರೆ ಇಹಲೋಕದಲ್ಲಿ ಅವರು ಹೀರೋಗಳು ಇರಬಹುದು, ಅವ್ರ ದೊಡ್ಡ ಅಕೌಂಟ್ ಇರ್ಬೋದು, ದೊಡ್ಡ ಜೀರೋಗಳು ಇರಬಹುದು. ಆದರೆ ಪರಲೋಕದ ಅಕೌಂಟಲ್ಲಿ ಜೀರೋ ಅಕೌಂಟ್, ದೊಡ್ಡ ನಷ್ಟದಲ್ಲಿದ್ದಾರೆ ಅವರೆಲ್ಲ. ಯಾರ್ಯಾರಿಗೆ ಶಿವಜ್ಞಾನ ಇಲ್ಲ, ಶಿವನು ಪರಮಾತ್ಮ ಒಬ್ಬನೇ ಎನ್ನುವಂಥ ಅರಿವಿಲ್ಲ, ನಾನು ಒಂದು ಆತ್ಮ, ಈ ದೇಹದಲ್ಲಿರ್ತಕ್ಕಂಥ ಒಂದು ಚೈತನ್ಯ ಅನ್ನುವಂತಹ ಅರಿವಿಲ್ಲ, ಅವರೆಲ್ಲರೂ ಕೂಡ ಅತಿ ದೊಡ್ಡ ನಷ್ಟದಲ್ಲಿದ್ದಾರೆ. ನೋಡಿ, ಮನುಷ್ಯ ಎಷ್ಟು ಜ್ಞಾನ ಉಳ್ಳ ಅಂತಂತಂದರೆ, ಇವನಿಗೆ ನಾಯಿಯ ಜ್ಞಾನ ಇದೆ. ನಾಯಿಯನ್ನು ಪಳಗಿಸಿ, ನಾಯಿಯನ್ನು ಬೇರೆ ಬೇರೆ ವಿಧಾನದಲ್ಲಿ ಉಪಯೋಗಿಸಿಕೊಳ್ಳುವ ಜಾಣತನ ಈ ಮನುಷ್ಯನಿಗಿದೆ. ನಾವೀಗ ನಾಯಿಯನ್ನು ಉಪಯೋಗಿಸ್ಕೊಂಡು ಕಳ್ಳರನ್ನು ಹಿಡಿಯೋಕ್ಕೆ ಹೋಗ್ತೀವಿ. ಯಾಕೆಂದರೆ ಮನುಷ್ಯನ ದೇಹಕ್ಕೆ ಆ ಪರಮಾತ್ಮ ನಿರಾಕಾರ ಶಿವ ಪ್ರತಿಯೊಬ್ಬ ಮಾನವ ದೇಹಕ್ಕೂ ಒಂದೊಂದು ವಾಸನೆ ಇಟ್ಟಿದ್ದಾರೆ. ಒಬ್ಬರ ವಾಸನೆ ಇನ್ನೊಬ್ಬರಿಗಿರೋದಿಲ್ಲ. ಈ ಜಗತ್ತಿನಲ್ಲಿ ಎಷ್ಟು ಕೋಟಿ ಜೀವರಾಶಿ ಮನುಷ್ಯ ಇದ್ದಾನೋ ಅಷ್ಟು ಕೋಟಿ ಜನಕ್ಕೂ ಅವ್ರದ್ದೇ ಆದಂಥ ಮೈ ವಾಸನೆ ಇಟ್ಟಿದ್ದಾನೆ, ಅವ್ರದ್ದೇ ಆದಂಥ ಕಣ್ಣಿನ ಗುರುತನ್ನು ಇಟ್ಟಿದ್ದಾನೆ, ಅವ್ರದ್ದೇ ಆದಂಥ ಹೆಬ್ಬೆಟ್ಟು, ಈ ಹೆಬ್ಬೆಟ್ಟನ್ನು ಇಟ್ಟಿದ್ದಾನೆ. ಅಂದರೆ ಇಲ್ಲಿ ಗೆರೆಗಳು, ಹೆಬ್ಬೆಟ್ಟನ್ನು ಇಟ್ಟಿದ್ದಾನೆ. ಹೀಗೆ ಪ್ರತಿಯೊಬ್ಬರಲ್ಲೂ ಒಂದೊಂದು ಗುರುತು ಇಟ್ಟಿದ್ದಾನೆ. ಆ ಗುರುತನ್ನು ಅರಿಲಿಕ್ಕೆ ಇವತ್ತು ನಾವು ನಾಯಿಗಳನ್ನು ಉಪಯೋಗಿಸಿಕೊಳ್ಳುವಂಥ ಜ್ಞಾನ ನಮಗಿದೆ. ಇನ್ನು ಗಜಜ್ಞಾನ ಇದೆ ನಮಗೆ. ಗಜಜ್ಞಾನ ಅಂತಂತಂದರೆ ಅಂತಹ ಬಲವುಳ್ಳಂತಹ ಈ ಮನುಷ್ಯನಿಗೂ ಅಂತ 100 ಪಟ್ಟು ದೇಹದಲ್ಲಿ ದೊಡ್ಡದಾಗಿರ್ತಕ್ಕಂತಹ ಆ ಒಂದು ಆನೆಯನ್ನು ತಂದು ಪಳಗಿಸಿ, ಅದು ಮನುಷ್ಯ ಹೇಳುವಂತೆ ಕೇಳಿ ಮನುಷ್ಯನಿಗೆ ಪೂರಕವಾಗಿ ಅವನಿಗೆ ಸಪೋರ್ಟಾಗಿ ನಡ್ಕೊಳ್ಳೋ ರೀತಿಯಲ್ಲಿ ಪಳಗಿಸುವಂಥ ಬುದ್ಧಿವಂತಿಕೆ ಇದೆ. ಇನ್ನು ಕುಕ್ಕುಟ ಜ್ಞಾನ ಇದೆ.
ಕೋಳಿಗಳನ್ನು ಸಹ ಇವನು ಅಥವಾ ಪಕ್ಷಿಗಳನ್ನು ಸಹ ಇವನ ಕೇಳುವಂತೆ ಮಾಡಿಕೊಂಡಿದ್ದಾನೆ. ಆದರೆ ಪ್ರಯೋಜನ ಏನು? ಈ ಜ್ಞಾನ ಇದ್ದು ಏನು ಪ್ರಯೋಜನ? ಅವನಿಗೆ ಆ ನಿರಾಕಾರ ಶಿವ ಆ ಜ್ಞಾನವೇ ಇಲ್ಲ. ಆದ್ದರಿಂದ ಈ ಜ್ಞಾನತ್ರಯಗಳೆಲ್ಲವೂ ಕೂಡ ಕೂಡಲ ಸಂಗಮ ದೇವ ಇವೆಲ್ಲ ವೇಸ್ಟು, ನಿಮ್ಮನ್ನು ಅರಿಯದ ಜ್ಞಾನ. ಬಸವಣ್ಣವ್ರು ಹೇಳ್ತಾರೆ, ಕೂಡಲ ಸಂಗಮ ದೇವ ಈ ಜ್ಞಾನಗಳೆಲ್ಲ ತಿಳ್ಕೊಂಡಿರ್ತಕ್ಕಂಥ ಈ ಮನುಷ್ಯ ಇದಾನಲ್ಲ, ಈ ಮನುಷ್ಯ ಇವನು ಎಂಥವನು ಅಂತಂತಂದರೆ ಇವನು ಏನೆಲ್ಲ ತಿಳ್ಕೊಂಡಿದ್ರೂ ಸಹ ನಿಮ್ಮನ್ನರಿಯದ ಜ್ಞಾನವೆಲ್ಲ ಅಜ್ಞಾನ ಅಂದ್ಬಿಟ್ರು ಬಸವಣ್ಣನವರು. ಆ ಮನುಷ್ಯ ಏನಾರ ತಿಳ್ಕೊಂಡಿರಲಿ, ಅವನು ಎಷ್ಟು ದೊಡ್ಡ ವ್ಯಕ್ತಿ ಆಗಿರಲಿ, ಜ್ಞಾನಿ ಆಗಿರಲಿ, ಮಹರ್ಷಿ ಆಗಿರಲಿ, ಯೋಗಿ ಆಗಿರಲಿ, ಪಂಡಿತನಾಗಿರಲಿ, ಅವನು ಏನೇ ಆಗಿರಲಿ, ಅವನಿಗೆ ಎಂಥ ಜ್ಞಾನ ಇದ್ರೂ ಸಹ ಪರಮಾತ್ಮ ನಿರಾಕಾರ ಶಿವನ ಜ್ಞಾನ ಇಲ್ಲ ಅಂದರೆ ಅವನ ಅರಿವೆಲ್ಲವೂ ಕೂಡ ಅಜ್ಞಾನ. ನಿಮ್ಮನ್ನರಿಯದ ಜ್ಞಾನವೆಲ್ಲವೂ ಅಜ್ಞಾನ ಅಂದರು. ಇಲ್ಲಿ ನಮ್ಮ ಅಲಮಪ್ರಭುಗಳು ಏನಂತರು, ನಿನ್ನ ಒಡವೆ ಎಂಬುದು ಜ್ಞಾನರತ್ನ ಕಾಣ, ನಿನ್ನೊಡವೆ ಎಂಬುದು ಜ್ಞಾನರತ್ನ ಕಾಣ, ಅಂತಪ್ಪ ಒಡವೆಯನ್ನು ನೀನು ಕೆಡದೆ ನೀನು ಧರಿಸಿದೆಯಾದೊಡೆ ನಿನಗಿಂತ ಸಿರಿವಂತರಿಲ್ಲ ಅಂದರು. ಬಸವಣ್ಣವರು ಇನ್ನೊಂದು ಕಡೆ ಏನು ಹೇಳ್ತಾರೆ, ಅವನು ಎಂಥ ಜ್ಞಾನವಂತನಾರೇ ಆಗಿರಲಿ, ಅವನಿಗೆ ಶಿವನ ಅರಿವು ಶಿವನ ಜ್ಞಾನ ಇಲ್ಲದ ಮೇಲೆ ಅವನು ಒಬ್ಬ ಅಜ್ಞಾನಿ. ಶಿವನನ್ನು ಅರಿಯದ ಜ್ಞಾನವೆಲ್ಲವೂ ಅಜ್ಞಾನ. ಇನ್ನೊಂದು ಕಡೆ ಅಲ್ಲಮಪ್ರಭುಗಳು ಹೇಳ್ತಾರೆ, ಲಿಂಗವನ್ನರಿಯದೆ ಏನನ್ನರಿತರೂ ಫಲವಿಲ್ಲ. ಲಿಂಗ ಅಂದರೆ ಶಿವ, ಶಿವನ ಪ್ರತಿರೂಪ ಲಿಂಗ ಅಂದರೆ ನಿರಾಕಾರ ಶಿವನ ಸಾಕಾರ ಕುರುಹು ಈ ಲಿಂಗ. ಲಿಂಗವನ್ನರಿಯದೆ ಏನನ್ನರಿತರೂ ಫಲವಿಲ್ಲ. ಲಿಂಗವನ್ನರಿತ ಬಳಿಕ ಮತ್ತಿನ್ನೇನರಿತರೂ ಫಲವಿಲ್ಲ. ಸಾಕಂತೆ ಶಿವನನ್ನು ಹರಿತ್ಕೊಂಡಿದ್ದೀಯಾ ನೀನು, ಮನುಷ್ಯ ಜನ್ಮಕ್ಕೆ ಬಂದು ಭೂಮಿಯ ಮೇಲೆ ಬಂದು ಈ ನರ ಜನ್ಮಕ್ಕೆ ಬಂದು ದೇವರನ್ನು ಅರ್ಥಕೊಂಡಿದ್ದೀಯಾ, ಸಾಕ್ಬಿಡು, ಇನ್ನೇನು ಅರ್ಥಕೊಳ್ಳೋಕೆ ಹೋಗಬೇಡ, ಇಷ್ಟು ಜ್ಞಾನ ಸಾಕು. ಇನ್ನು ಯಾವ ಜ್ಞಾನವೂ ಇಲ್ಲ, ಅದರ ಮುಂದೆ ಯಾವ ಜ್ಞಾನವೂ ಇಲ್ಲ. ಒಂದು ವೇಳೆ ನೀನು ಎಲ್ಲ ತಿಳ್ಕೊಂಡಿದ್ದು ನಿನಗೆ ಶಿವಜ್ಞಾನ ಇಲ್ವಾ, ಎಲ್ಲವೂ ವೇಸ್ಟು. ಶಿವಚಿಂತೆ ಶಿವಜ್ಞಾನ ಇಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳ ಹುಟ್ಟದೆ ದೇವ ಅಂತಾರೆ. ಅಂದರೆ ಶಿವಜ್ಞಾನ ಶಿವಚಿಂತೆ ಇಲ್ಲದೇ ಇರತಕ್ಕಂಥ ಈ ಮನುಷ್ಯನು ಹೆಂಗೆ ಅಂತಂದರೆ, ಸಗಣಿನಲ್ಲಿ ಹುಳಗಳು ಬರ್ತದಲ್ಲ, ಆ ಹುಳಗಳು ಬಂದು ಮಧ್ಯಾಹ್ನಕ್ಕೆ ಬಿಸಿಲು ಬರ್ತದೆ, ಆ ಸಗಣಿ ಒಣಗ್ತದೆ, ಒಣಗಿದ ತಕ್ಷಣ ಅವು ಸತ್ತೋಗ್ತದೆ. ಹೀಗೆ ಮನುಷ್ಯ ಬಂದ ಸಗಣಿಯ ಹುಳದಂತೆ ಬಾಳಿದ ಬದುಕಿದ, ಒಂದಿನ ಸತ್ತ. ಅದಕ್ಕೆ ನಮ್ಮ ಸರ್ವಜ್ಞಮೂರ್ತಿ ಹೇಳ್ತಾರೆ, ಅಕ್ಕರವು ಲೇಖಕ್ಕೆ ತರ್ಕತಾ ವಾದಕ್ಕೆ ಮಿಕ್ಕ ಓದುಗಳು ತಿರುಪೆಗೆ, ಮೋಕ್ಷಕ್ಕೆರಡಕ್ಷರವೇ ಸಾಕು ಸರ್ವಜ್ಞ ಅಂದರು. ಅಕ್ಷರ ಕಲಿಯೋದೇನಕ್ಕೆ? ನನಗೆ ಓದು ಬರಹ ಬರುತ್ತೆ ಅನ್ನುವುದನ್ನು ಸಾಬೀತುಪಡಿಸೋದಕ್ಕೆ. ಅಕ್ಷರವು ಲೇಖಕ್ಕೆ, ತರ್ಕತಾ ವಾದಕ್ಕೆ, ಒಳ್ಳೆ ಪಂಡಿತ ಅನಿಸ್ಕೊಂಡಿರ್ತಕ್ಕಂಥದ್ದೇನು ಮಾಡ್ಬೋದು, ಅವನ ಪಾಂಡಿತ್ಯವನ್ನು ತೋರಿಸ್ಲಿಕ್ಕೆ ಅವನು ವಾದ ಮಾಡ್ಬೋದು, ಚರ್ಚೆ ಮಾಡ್ಬೋದು. ತರ್ಕತ ವಾದಕ್ಕೆ ಮಿಕ್ಕ ಓದುಗಳು, ಅದಕ್ಕೂ ಅಂತ ನಾವು ಹೆಚ್ಚು ಓದಿದರೆ ತಿರುಪೆಗೆ ಅಂದರೆ ಹೊಟ್ಟೆಪಾಡಿಗೆ. ಇವರು ಟೆಕ್ನಾಲಜಿ ಓದ್ತೀವಿ, IT BT ಓದ್ತೀವಿ, ಇನ್ನೇನೇನೋ ಓದ್ತೀವಿ. ಇವತ್ತು ಲೇಟೆಸ್ಟ್ ಆಗಿ ಓದ್ತೀವಿ. ಅವೆಲ್ಲ ಏನಕ್ಕೆ? ಹೊಟ್ಟೆಪಾಡಿಗೆ. ನನ್ನ ಮಗ ಅಮೇರಿಕಾದಲ್ಲಿದ್ದಾನೆ, ಏನಕ್ಕೆ ಹೋದ? ಹೊಟ್ಟೆಪಾಡಿಗೆ. ನನ್ನ ಮಗ ಇಂಗ್ಲೆಂಡಲ್ಲಿದ್ದಾನೆ, ಏನಕ್ಕೆ ಹೋದ? ಹೊಟ್ಟೆಪಾಡಿಗೆ. ಜರ್ಮನಲ್ಲಿದ್ದಾನೆ, ಏನಕ್ಕೆ ಹೋದ? ಏನು ಶಿವನ ಬಗ್ಗೆ ತಿಳ್ಕೊಳಕ್ಕೆ ಹೋದ್ನಾ? ದೇವ್ರ ಬಗ್ಗೆ ತಿಳ್ಕೊಳಕ್ಕೆ ಹೋದ್ನಾ? ಅಥವಾ ದೇವರು ಆತ್ಮ ಪರಮಾತ್ಮನ ಬಗ್ಗೆ ತಿಳ್ಕೊಳಕ್ಕೆ ಹೋದ್ನಾ? ಇಲ್ಲ. ಹೊಟ್ಟೆಪಾಡು, ಗೇಣುದ್ದ ಹೊಟ್ಟೆ. ಆ ಗೇಣುದ್ದ ಹೊಟ್ಟೆ ತುಂಬಿಸ್ಕೊಳಕ್ಕೆ ಅಷ್ಟು ದೂರ ಹೋದ. ಅಕ್ಕರವು ಲೇಖಕ್ಕೆ ತರ್ಕತ ವಾದಕ್ಕೆ ಮಿಕ್ಕ ಓದುಗಳು ತಿರುಪೆಗೆ. ಮತ್ತೇನು ಮಾಡಬೇಕಾಯಿತು? ಮೋಕ್ಷಕ್ಕೆ ಎರಡಕ್ಷರವೇ ಸಾಕು ಸರ್ವಜ್ಞ. ಶಿವ
ಶಿವ ಶಿವ ಅನ್ನುವಂತಹ 2 ಅಕ್ಷರಗಳೇ ಸಾಕು ಸರ್ವಜ್ಞ ಮೂರ್ತಿ. ಎಂಥ ಅದ್ಭುತ. ಇದನ್ನೆಲ್ಲ ನಾವು ತಿಳ್ಕೊಳ್ಳೋಕ್ಕೆ ವೇದ, ಉಪನಿಷತ್ತು, ಆಗಮ, ತರ್ಕಗಳಿಗೆ ಹೋಗ್ಬೇಕಾ ನಾವು? ನಮ್ಮ ಶರಣರು ಸಣ್ಣ ವಿಷಯಗಳಲ್ಲೇ ಇಂಥ ಅದ್ಭುತವಾದಂಥ ಜ್ಞಾನವನ್ನು ತುಂಬ್ತಾ ಹೋಗ್ತಾರೆ. ಇಂಥ ಸಣ್ಣ ವಿಷಯಗಳಲ್ಲಿ ಅದ್ಭುತವಾದಂಥ ಜ್ಞಾನವನ್ನು ಇಟ್ಟಿದ್ದಾರೆ. ನಮಗೇನು ಆಗಿಬಿಟ್ಟಿದೆ ಅಂತಂದರೆ ಅವ್ರ ಸಂಸ್ಕೃತದಲ್ಲೇ ಹೇಳಬೇಕು. ನಮಗೆ ತಿಳಿದಿದ್ರೂ ಪರವಾಗಿಲ್ಲ, ಅವನಿಗೆ ಹೇಳೋನಿಗೂ ತಿಳಿದಿರಲ್ಲ, ನಮಗೂ ತಿಳಿದಿರಲ್ಲ. ಅದು ಆ ಸಂಸ್ಕೃತದಲ್ಲಿದ್ದರೆ ಅದರೊಳಗಡೆ ಏನೋ ಅದ್ಭುತ ಐತೆ. ಅಚ್ಚ ಕನ್ನಡದಲ್ಲಿ ತಾಯಿ ಭಾಷೆಯಲ್ಲಿ ಹೇಳ್ತಾರಲ್ಲ, ಅದಕ್ಕೆ ಕಿಮ್ಮತ್ತಿಲ್ಲ. ಇನ್ನು ಇದಕ್ಕೂ ಅಂತ ಸರಳವಾಗಿ ಹೇಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ? ಆದ್ದರಿಂದ ಮನುಷ್ಯನ ನಿಜವಾದಂತಹ ಜ್ಞಾನ ಯಾವುದಪ್ಪ ಅಂತಂದರೆ ಆತ್ಮಜ್ಞಾನ, ಪರಮಾತ್ಮ ಜ್ಞಾನ, ಅರ್ಥಾತ್ ಶಿವಜ್ಞಾನ. ಇದು ಮನುಷ್ಯನ ನಿಜವಾದಂತಹ ಜ್ಞಾನ.